ಪ್ರೀತಿಯ ಸಹೋದರ ಸಹೋದರಿಯರೇ, ಪುನರುತ್ಥಾನದ ಶಕ್ತಿ ಈ ವಿಷಯವಾಗಿ ದೇವರ ವಾಕ್ಯವನ್ನು ನಾವು ಧ್ಯಾನಿಸುವ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 1ನೇ ವಚನ. ಯೇಸುವಿನ ಪುನರುತ್ಥಾನ. ಆ ಸ್ತ್ರೀಯರು ಸಬ್ಬತ್ ದಿನದಲ್ಲಿ ಧರ್ಮ ನಿಯಮದ ಪ್ರಕಾರ ವಿಶ್ರಮಿಸಿಕೊಂಡು ವಾರದ ಮೊದಲನೆಯ ದಿನದಲ್ಲಿ ಇನ್ನೂ ಒಬ್ಬಿರುವಾಗ ತಾವು ಸಿದ್ಧ ಮಾಡಿದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು. ಸಮಾಧಿಗೆ ಮುಚ್ಚಿದ ಕಲ್ಲು ಅಲ್ಲಿಂದ ಉರುಳಿಸಲ್ಪಟ್ಟದ್ದನ್ನು ಕಂಡು ಒಳಗೆ ಹೋಗಿ ನೋಡುವಲ್ಲಿ ಯೇಸು ಸ್ವಾಮಿಯ ದೇಹವು ಕಾಣಲಿಲ್ಲ. ಈ ವಿಷಯದಲ್ಲಿ ಅವರಿಗೆ ಗಲಿಬಿಲಿ ಉಂಟಾದಾಗ ಹೊಳೆಯುವ ಉಡುಪನ್ನು ಧರಿಸಿದ್ದ ಇಬ್ಬರು ಪುರುಷರು ಅಕಸ್ಮಾತ್ತಾಗಿ ಅವರ ಬಳಿಯಲ್ಲಿ ನಿಂತುಕೊಂಡರು. ಆ ಸ್ತ್ರೀಯರು ಭಯ ಹಿಡಿದವರಾಗಿ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬಗ್ಗಿಸಿಕೊಂಡಿರುವಾಗ ಆ ಪುರುಷರು ಅವರಿಗೆ, ಸತ್ತವರೊಳಗೆ ಬದುಕಿರುವವರನ್ನು ಹುಡುಕುವುದೇನು? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಆತನು ಇನ್ನು ಗಲಿಲಾಯದಲ್ಲಿದ್ದಾಗ ಮನುಷ್ಯಕುಮಾರನು ಪಾಪಿಗಳಾದ ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟು ಮೂರನೆಯ ದಿನದಲ್ಲಿ ಎದ್ದು ಬರುವುದು ಅಗತ್ಯವೆಂದು ನಿಮಗೆ ಹೇಳಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ ಎಂದು ಹೇಳಿದರು. ಸ್ತ್ರೀಯರು ಆತನ ಮಾತುಗಳನ್ನು ನೆನಪಿಗೆ ತಂದುಕೊಂಡು ಸಮಾಧಿಯ ಬಳಿಯಿಂದ ಹಿಂತಿರುಗಿ ಹೋಗಿ ಆ ಸಂಗತಿಗಳನ್ನೆಲ್ಲ 12 ಮಂದಿ ಶಿಷ್ಯರಿಗೆ ಉಳಿದವರೆಲ್ಲರಿಗೂ ತಿಳಿಸಿದರು. ಆ ಸ್ತ್ರೀಯರು ಯಾರೆಂದರೆ ಮಗ್ದಲದ ಮರಿಯಳು, ಯೋಹಾನಳು, ಯಾಕೋಬನ ತಾಯಿಯಾದ ಮರಿಯಳು ಇವರೇ ಎಂಬುವಂಥದ್ದೇ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಒಂದು ಮಹಾ ಅದ್ಭುತ ಕಾರ್ಯವಾಗಿದೆ. ಪ್ರಪಂಚದ ಎಲ್ಲ ಸಮಾಧಿಗಳು ಮುಚ್ಚಿರುವಾಗ ಯೇಸು ಕ್ರಿಸ್ತನ ಸಮಾಧಿಯಿಂದ ಜೀವವು ಪ್ರತ್ಯಕ್ಷವಾಗಿದೆ. ಸಮಾಧಿಯ ಸ್ಥಳದಲ್ಲಿ ನಮಗೆ ಏನು ಕಾಣಿಸ್ತಿದೆ? ದುಃಖ ಕಾಣಿಸ್ತಿದೆ. ಯಾವುದೇ ನಿರೀಕ್ಷೆ ಸಹ ಇರುವುದಿಲ್ಲ. ಆದರೆ ನಾವು ಯೇಸುವಿನ ಸಮಾಧಿಯನ್ನು ನಾವು ನೋಡುವಾಗ ಇಬ್ಬರು ದೂತರು ಹೇಳುವಂತಹ ಸಾಕ್ಷಿ, ಸತ್ತವರೊಳಗೆ ಬದುಕಿರುವವನು ಹುಡುಕುವುದೇನು ಎಂಬುದಾಗಿ ಆ ಸ್ತ್ರೀಯರಿಗೆ ಹೇಳ್ತಾರೆ. ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ, ಜೀವಂತವಾಗಿ ಎದ್ದಿದ್ದಾನೆ ಎಂಬುದಾಗಿ ದೇವದೂತರು ತಮ್ಮ ಸಾಕ್ಷಿಯನ್ನು ಈ ಸ್ತ್ರೀಯರಿಗೆ ಹೇಳುತ್ತಾರೆ. ಆದ್ದರಿಂದ ನಾವು ಲೋಕದ ಜನರನ್ನು ನಾವು ನೋಡುವಾಗ ನಾವು ಸತ್ತ ಮೇಲೆ ಏನಾಗ್ತೀವೋ ನಮಗೆ ಗೊತ್ತಿಲ್ಲ. ಯಾವುದೇ ಸತ್ತ ಮೇಲೆ ನಮಗೆ ಯಾವುದೇ ನಿರೀಕ್ಷೆ ಇಲ್ಲ. ಆದರೆ ನಾವು ಕ್ರಿಸ್ತನನ್ನು ನೋಡುವಾಗ ಆತನು ಜೀವದಿಂದ ಎದ್ದಿದ್ದಾನೆ, ಮರಣವನ್ನು ತುಳಿದು ಜೀವದಿಂದ ಎದ್ದು ಬಂದಿದ್ದಾನೆ. ಇದೇ ನಮ್ಮ ನಿರೀಕ್ಷೆ ಪ್ರಿಯರೇ. ಯೇಸು ಕ್ರಿಸ್ತನ ವಾಕ್ಯದಲ್ಲಿ ನಾವು ನೋಡುವಾಗ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಬದುಕುವವನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಅಭಯವನ್ನು ನೀಡಿದ್ದಾನೆ. ನಾವೆಷ್ಟೋ ಸತಿ ನಾವು ನೋಡ್ತೀವಿ, ಮರಣದ ಹಾಸಿಗೆಯಲ್ಲಿ ಹಾಸ್ಪಿಟಲಲ್ಲಿ ಸಾಯ್ತಾ ಇರ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರಿಗೆ, ಎಷ್ಟು ಲಕ್ಷ ನಾವು ಕೊಟ್ಟರು ನಮ್ಮ ಜೀವನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ಇಲ್ಲಿ ಯೇಸು ಕ್ರಿಸ್ತನ ವಾಕ್ಯವನ್ನು ನಾವು ಗಮನಿಸುವಾಗ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಬದುಕುವನು ಇನ್ನೆಂದಿಗೂ ಸಾಯುವುದಿಲ್ಲ ಎಂಬುದಾಗಿ ಆತನು ಅಭಯವನ್ನು ಕೊಟ್ಟಿದ್ದಾನೆ. ಇದೇ ನಮ್ಮ ನಂಬಿಕೆ, ಇದೇ ಒಂದು ನಿರೀಕ್ಷೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರು.
ಇದೇ ಒಂದು ಕ್ರಿಸ್ತನ ಹಿಂಬಾಲಕರಿಗೆ ಇರುವಂತಹ ಒಂದು ದೊಡ್ಡ ನಿರೀಕ್ಷೆಯಾಗಿದೆ. ಆದುದರಿಂದ ನಾವು ವಾಕ್ಯದಲ್ಲಿ ನೋಡುವಾಗ ನನ್ನ ಪ್ರಿಯನ ಆತ್ಮವನ್ನು ಪಾತಾಳದಲ್ಲಿ ಇರಗೊಳಿಸುವುದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ನಾವು ಸತ್ತರೆ ನಮ್ಮ ಆತ್ಮಗಳು ಪಾತಾಳದಲ್ಲಿ ಇರುತ್ತವೆ. ಆದುದರಿಂದ ದೇವರ ವಾಕ್ಯ ನನ್ನ ಪ್ರಿಯನ ಆತ್ಮವನ್ನು ಪಾತಾಳದಲ್ಲಿ ಇರಗೊಳಿಸುವುದಿಲ್ಲ ಎಂಬುದಾಗಿ ನಮ್ಮ ಕರ್ತನಾದ ದೇವರು ಹೇಳ್ತಿದ್ದಾರೆ. ಆತನು ಮರಣವನ್ನು ತಪ್ಪಿಸಿ ಮತ್ತೆ ಜೀವಲೋಕಕ್ಕೆ ಯೇಸು ಕ್ರಿಸ್ತನನ್ನು ಕರೆತಂದಿದ್ದಾನೆ. ಇದನ್ನು ನೋಡುವಂತವರಿಗೆ ಒಂದು ನಿರೀಕ್ಷೆ ಹುಟ್ಟುತ್ತದೆ. ನಾವು ಸಹ ಕ್ರಿಸ್ತನಲ್ಲಿ ಸತ್ತರೆ ಜೀವದಿಂದ ತಾನು ಹೇಗೆ ಎದ್ದಿದ್ದಾನೋ ನಮ್ಮನ್ನು ಸಹ ಹಾಗೆ ಆತನು ಎಬ್ಬಿಸಲು ಶಕ್ತನಾಗಿದ್ದಾನೆ. ಎಂಥ ಒಂದು ನಿರೀಕ್ಷೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ. ಇಂಥ ಒಂದು ನಿರೀಕ್ಷೆಗೆ ನಾವೆಲ್ಲರೂ ಬರುವ ಕ್ರಿಸ್ತನ ಆಜ್ಞೆಗಳಿಗೆ ನಾವು ಸರಿಯಾಗಿ ನಮ್ಮ ಜೀವಿತವನ್ನು ನಡೆಸುವ, ಆತನಿಗೆ ಘನ ಮಾನ ಮಹಿಮೆಗಳನ್ನು ನಾವು ಸಲ್ಲಿಸುವ ಪ್ರೀತಿಯ ಸಹೋದರ ಸಹೋದರಿಯರೇ. ಎಷ್ಟೋ ರಾಜರು ಬಂದರು. ಅಲೆಕ್ಸಾಂಡರ್ ಗ್ರೇಟ್ ಅವನು ಸಾಯುವಾಗ 2 ಕೈಗಳನ್ನು ಸಮಾಧಿಯ ಪೆಟ್ಟಿಗೆಯ ಹೊರಗಡೆ ಹಾಕಿಕೊಂಡು ಹೋಗುತ್ತಾನೆ. ನಾನು ಇಷ್ಟೊಂದು ರಾಜ್ಯ ಪ್ರಪಂಚವನ್ನೇ ಗೆದ್ದೆ, ಬರೀ ಕೈಯಲ್ಲಿ ನಾನು ಹೋಗುತ್ತಾ ಇದ್ದೇನೆ ಎಂಬುದಾಗಿ ತೋರಿಸುವುದಕ್ಕಾಗಿ ಸಮಾಧಿಯ ಪೆಟ್ಟಿಗೆಯ ಹೊರಗಡೆಯಿಂದ ಕೈ ಹಾಕುವಂತೆ ತನ್ನ ಖಾಲಿ ಕೈಗಳನ್ನು ತೋರಿಸುತ್ತಾ ಅವನ ಒಂದು ಅಂತ್ಯಕ್ರಿಯೆಯನ್ನು ಮಾಡ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಏನು ತಂದಿಲ್ಲ, ಏನು ತೆಗೆದುಕೊಂಡು ಹೋಗುವುದಿಲ್ಲ. ಆದರೆ ನಾವು ಕ್ರಿಸ್ತನಲ್ಲಿದ್ದರೆ ನಮ್ಮ ಆತ್ಮವು ಆತನಲ್ಲಿ ಭದ್ರವಾಗಿರುತ್ತದೆ. ನಮಗೆ ಯಾವುದೇ ಭಯ ಆತಂಕ ಬೇಡ. ನಾವು ಸತ್ತರೂ ಸಹ ಕ್ರಿಸ್ತನಲ್ಲಿರುತ್ತೇವೆ. ಆದುದರಿಂದ ಇಂತಹ ಒಂದು ಪ್ರೀತಿಯಲ್ಲಿ ದೇವರು ನಾವೆಲ್ಲರೂ ಸಹ ನರಕದಿಂದ ತಪ್ಪಿಸಿ ನಿತ್ಯ ಜೀವಕ್ಕೆ ಸೇರಬೇಕೆಂಬುದೇ ದೇವರ ಚಿತ್ತವಾಗಿದೆ. ಆದುದರಿಂದ ಇಂತಹ ಒಂದು ಜೀವವುಳ್ಳ ವಾಕ್ಯಗಳನ್ನು ಧ್ಯಾನಿಸುವ, ಹೆಚ್ಚು ಹೆಚ್ಚು ಕ್ರಿಸ್ತನ ಪ್ರೀತಿಯಲ್ಲಿ ನಾವೆಲ್ಲರೂ ಬೆಳೆಯುತ್ತಾ ಆತನಿಗೆ ಘನಮಾನ ಸಲ್ಲಿಸುವವರಾಗಿ ಬಾಳುವ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.